ಗ್ರಾಮದವ್ರು ನಾವು. ಈಗ HAL ಬಂದು ಕುಟುಂಬಕಾರರಿಗೆ 610 ಎಕರೆಗೆ ಬಂದು HAL ಕುಕೊಂಡ್ರು. ನಮ್ಗೆ ಇಷ್ಟು ಸಾಕ ಜಾಗ ಅಂತ ಬಂದು ಕುಕೊಂಡ್ರು ಅವರು. HAL ಬಂದು ಕುಕೊಂಡ ಮೇಲೆ ಈಗ ಸುತ್ತಮುತ್ತ ಏನು ರೈತಾಪಿ ಜಮೀನುಗಳಿದಾರೋ ಆ ಜಮೀನುಗಳಿಗೆಲ್ಲ KDB ಮುಖಾಂತರ ತಗೊಳಕ್ಕೆ ಎಸ್ಟಿಮೇಟ್ ಮಾಡ್ತಾವ್ರೆ. ಇಲ್ಲಿ ನಮ್ಮ ರೈತರುಗಳಿಗೆ ಆ ಜಮೀನುಗಳು ಬಿಟ್ಟು ಜಮೀನೇ ಇಲ್ಲ. ಇಲ್ಲಿ ಸತ್ರ ಅವ್ರು ಉಣಕ್ಕೂ ಜಾಗ ಇಲ್ಲ. ಅಂಥ ಜಾಗಗಳು ಒಳ್ಳೆ ಫಲವತ್ತಾದ ತೆಂಗು ಅಡಿಕೆ ಇರೋ ಜಾಗಗಳಿಗೆ ಹೊರಟವ್ರೆ. ಈಗ ಇಲ್ಲಿ ತಹಶೀಲ್ದಾರ್ನ ಕೇಳಿಲ್ಲ ಮಾಡಿಲ್ಲ ಅಂತಾರೆ. ನಾವು ರೈತ ಫಾರೆಸ್ಟ್ ಅಂತೀವಿ ಅಂತಾರೆ. ಅಲ್ಲಿ ನೋಡ್ರಿ KDB ಬಂದು ಅಲ್ಲ ನೋಡಿ ಬೆಳಗ್ಗೆ ನೋಟಿಸ್ ತಗೊಂಡು ರೆಡಿ ಆಗೋದು. ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ಜಮೀನ ಒಂದು ಕುಂಟೆ ನಾವು ಯಾರೂ ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ನಾವು ಒಂದು ಕುಂಟೆ ಜಮೀನು ಕೊಡೋದಕ್ಕೆ ರೆಡಿ ಇಲ್ಲ. ನಮ್ಮ ತಾತ ಮುತ್ತಾತಂದಿರ ಆಸ್ತಿಗಳವು, ನಮ್ಮ ತಾತ ಮುತ್ತಾತಂದಿರ ಸಮಾಧಿಗಳದಾಗಿದ್ದಾವೆ. ನಾವು ಯಾವುದೇ ಕಾರಣಕ್ಕೂ ಎಲ್ಲ ಸಾಗರನಹಳ್ಳಿಯಿಂದ ಯಲ್ಲಾಪುರ ಗೇಟ್ವರೆಗೂ, ಯಲ್ಲಾಪುರ ಬಿಟ್ಟು ಆಚೆ ಫಾರೆಸ್ಟ್ವರೆಗೂ ಒಂದು ಕುಂಟೆ ಜಮೀನನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದ್ರು ನಾವು ಕೊಡಕ್ಕೆ ರೆಡಿ ಇಲ್ಲ. ಅದು ಏನಾಗುತ್ತೋ ನಾವು ಫೇಸ್ ಮಾಡಕ್ಕೆ ರೆಡಿ ಇದ್ದೀವಿ. ಸರ್ಕಾರವೇ ಎದುರಾಕೊಂಡು ನಾವು ಪ್ರೊಟೆಸ್ಟ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಈಗ ಜಮೀನು ಕೊಡಲ್ಲ. HAL ಅಧಿಕಾರಿಗಳು ಆಮೇಲೆ ಪಕ್ಕದ ಬೇಜಾನ್ ಫಾರೆಸ್ಟ್ ಇದೆ, ಸಾವಿರಾರು ಎಕರೆ ಫಾರೆಸ್ಟ್ ಇದೆ. ಫಾರೆಸ್ಟ್ ಬಿಟ್ಟು ರೋಡ್ ಸೈಡ್ ಜಮೀನು ಹಾಕ್ಬೇಕು ಇವರಿಗೆ. ಸಣ್ಣ ರೈತರು ಇರೋದು, ದೊಡ್ಡರು ಯಾರು ಇಲ್ಲ. ಇಲ್ಲಿ 20 ಎಕರೆ ಮೇಲೆ ಯಾರು ಇಲ್ಲ. 1 ಎಕರೆ 2 ಎಕರೆ 2 ಎಕರೆ 3 ಎಕರೆ ಈಗ ಆ ಜಮೀನ ಮನೆ ಕಟ್ಕೊಂಡಿರೋದು. ಈಗ ಇವ್ರೇನೋ ತೆರವು ಮಾಡಕ್ ಬಂದ್ರು ಇಲ್ಲ ನೋಟಿಸ್ ಕೊಟ್ರು ಅಂದ್ರೆ ಅವ್ರಿಗೆ ಮನೆ ಮುಂದಾಗೂ ಇಲ್ಲ, ಬೀದಿ ಪಾಲಾಗಬೇಕಾಗ್ತದೆ. ಬೀದಿ ಪಾಲಾಗಿ ಬೆಂಗಳೂರಲ್ಲಿ ಐತೆ ನಮ್ದು. ಏನು ಸರ್ಕಾರ ಹೇಳ್ತಾವ್ರ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಯಾವ್ದಾರು ಒಂದು 200 ಎಕರೆ 300 ಎಕರೆ ಜಮೀನು ಮಾಡಿದಾರಲ್ಲ ಸರ್ಕಾರದವರು, ಅವ್ರು ಕೊಡ್ಲಿ, ನಾವು ಬೇಡ ಅನ್ನಲ್ಲ. ಇಲ್ಲಿ ರೈತರ ಜಮೀನು ಕೈ ಇಕ್ಕಬೇಡಿ. ನಾವು ದೊಡ್ಡ ಹೋರಾಟವನ್ನ ಕೈಗೊಳ್ತೀವಿ. HAL ಗೇಟ್ ಮುಂಭಾಗನೆ ಗೇಟ್ ಉಗ್ರ ಹೋರಾಟವನ್ನ ರೂಪಿಸ್ತೀವಿ. ಯಾಕೆಂದ್ರೆ ನಾವು ಅತಿ ಕಡೆಪಡುವ ರೈತರು. ನಾವು ಇದಕ್ಕೆ ಯಾವ್ದೇ ಕಾರಣಕ್ಕೂ ಬೇಕಾದ್ರೆ ಜೀವ ಕೊಡ್ತೀವಿ ಹೊರತು ಜಮೀನು ಕೊಡಲ್ಲ ನಾವು. ಹಂಗಾಗಿ ನಾವು ಯಾಕೆ ಉಪಯೋಗ ಏನು, ಹೋದ್ಮೇಲೆ ನಾವು ಇದ್ದೇನು ಸತ್ರೇನು. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡೋದು ಸರ್ಕಾರ. ಇಷ್ಟ ಹೇಳಿ ನಾವು ಉಗ್ರವಾದ ಎಚ್ಚರಿಕೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧಿಕ್ಕಾರ 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 ಜಿಲ್ಲಾಧಿಕಾರಿಗಳಿಗೂ ಧಿಕ್ಕಾರ 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 ಸೋಪ್ನಳ್ಳಿ ಅವರಿಗೆ ಅತಿ ಕಡು ಬಡತನ ಹೊಂದಿರುವ ಅತಿ ಸಣ್ಣ ರೈತರ ಕುಟುಂಬಗಳು ಮತ್ತು ರೈತರ ಜಮೀನನ್ನು ಉಳುಮೆ ಮಾಡ್ತಿದ್ದಾರೆ. ಏನಾಗುತ್ತಪ್ಪ ಅಂದ್ರೆ ಸುಮಾರು 10 ವರ್ಷ ಆಯ್ತು HAL ಓಪನ್ ಆಗಿ. 10 ವರ್ಷದಿಂದ ಈ ವರ್ಷ ಹೋಗುತ್ತೆ ಅಂತ ಒಂದು ಆತಂಕ ಆಗಿದೆ. 3,000 ಎಕರೆ ಇದೆ. ಆದ್ರೂ ಕೂಡ ಸ್ಥಳೀಯ ರಾಜಕೀಯ ಕೆಲವು ಪುಡಾರಿಗಳ ಮುಖಾಂತರ ದುರುದ್ದೇಶವಾಗಿ ಇದೇ ದೀನದಲಿತರು, ಸಣ್ಣ ರೈತರು, ಅತಿ ಕಡುವ ರೈತರನ್ನ ಉಳುಮೆ ಮಾಡ್ತಿರುವ ಜಮೀನನ್ನ ದುರುದ್ದೇಶ ಪೂರ್ವಕವಾಗಿ ತೆಗೆದುಕೊಳ್ತಾ ಇರೋದ್ರೆ ಇವರು ಸ್ಕೆಚ್ ಮಾಡಿ ನಮ್ಮನ್ನ KDB ಮುಖಾಂತರ ವಶಪಡಿಸಿಕೊಳ್ಳಕ್ಕೆ ಒಂದು ಪ್ಲಾನ್ ಹಾಕಿದ್ದಾರೆ. ದಯವಿಟ್ಟು ಇದನ್ನ ಕೈ ಬಿಡಬೇಕು. ಯಾಕೆಂದ್ರೆ ಇಲ್ಲಿ ಅವ್ರಿಗೆ ಜಮೀನು ಒಂದು ಅದು ಬಿಟ್ರೆ 1 ಎಕರೆ 2 ಎಕರೆ ಬಿಟ್ರೆ ಅವರಿಗೆ ಬೇರೆ ಕಡೆ ಜಮೀನು ವಾಸ ಮಾಡೋಕ್ಕೂ ಯೋಗ್ಯ ಇಲ್ಲ, ಮನೆಗಳಿಲ್ಲ. ಮನೆ ಒಂದು ಗುಂಡಿ ತೋಡಿ 6 ಅಡಿ 3 ಅಡಿ ಮೂಡಕ್ಕೆ ಜಾಗ ಇಲ್ಲ. ಆದ್ರಿಂದ ದಯವಿಟ್ಟು ಇದನ್ನ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೆ HAL ಕೂಡ ಅಧಿಕಾರಿಗಳು ಇದನ್ನ ಆಸೆ ಪಡದಲೆ ಇದನ್ನ ಕೈ ಬಿಡಬೇಕು. ಯಾಕೆಂದ್ರೆ ಅವರು ಅನಾಥರಾಗ್ತಾರೆ. ನಮ್ಮ ರೈತರೇನಿದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಇರಲ್ಲ, ಅವ್ರಿಗೆ ಬೀದಿ ಪಾಲಾಗ್ತಾರೆ. ಅದರಿಂದ ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇದೇನಾರ ಒಂದು ವೇಳೆ HALಗೆ ಮುಖಾಂತರ HALನವರು KDB ಮುಖಾಂತರ ವಶಪಡಿಸ್ಕೊಂಡಕ್ಕೆ ಕೊಂಡ್ರೆ, ಸ್ವಾಧೀನಪಡಿಸ್ಕೊಂಡಕ್ಕೆ ಕೊಂಡ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ನಾವು ಹೆದ್ದಾರಿ ರಸ್ತೆ ತಡೆದು ನಾವು ದೊಡ್ಡ ಹೋರಾಟ ಕೈಗೊಳ್ತೇವೆ. ಯಾವುದೇ ಕಾರಣಕ್ಕೂ ಪ್ರಾಣ ಕಳ್ಕೊಂತೇವೆ ಹೊರತು ಜಮೀನನ್ನು ಬಿಡಲ್ಲ. ಅದನ್ನ ದಯವಿಟ್ಟು ಇದನ್ನ ಇದ್ರೆಲ್ಲ ಕಾವಲು ಕುಂದ್ರಳ್ಳಿ ಗೇಟ್. ಇಲ್ಲಿ ನಮ್ಮ ರೈತರು ಇಲ್ಲಿ ಕುಂದ್ರಳ್ಳಿ 5 ಊರಿಂದ 6 ಊರು, ಸೋಪ್ನಹಳ್ಳಿ, ಕುಂದ್ರಳ್ಳಿ, ಯಲ್ಲಾಪುರ, ತಿಮ್ಳಿಪಾಳ್ಯ ಇಷ್ಟೂರಲ್ಲಿ ಅತಿ ಸಣ್ಣ ರೈತರು ಕಡು ಬಡವರು ವಾಸ ಮಾಡ್ತಿದ್ದಾರೆ. ಬಟ್ ಜೊತೆಗೆ ಉಳುಮೆ ಮಾಡ್ತಿದ್ದಾರೆ. ಸುಮಾರು ಅವ್ರ ತಾತಂಗಲ್ಲೆಲ್ಲ ಮಾಡ್ತಿದ್ದಾರೆ. ಇವರು ಒಕ್ಲೆಪ್ಸಕ್ಕೆ ಕಾಂಪೌಂಡ್ಗೆ ಅಟ್ಯಾಚ್ ಆಗಿ 3,000 ಎಕರೆ ಇದೆ. ಈ 300 ಎಕರೆ ಸ್ಕೆಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ 500 ಎಕರೆ ತಗೊಳ್ಳಿದ್ದು ನಮಗೆ ಅಭ್ಯಂತರ ಇಲ್ಲ. ಇವ್ರು ಏನು ಮಾಡಬೇಕು ಅಂದರೆ ನಮ್ಮನ್ನು ರೈತರನ್ನ ತೋಟ ಹೊಲ ಈಗ ಬೋರ್ಗಳು, ತೋಟಗಳು, ಮನೆಗಳು ವಾಸ ಇದ್ದಾರೆ.
ಈಗಿನ ರೋಡ್ ತಗೊಂಡ್ಬಿಟ್ಟು ಹಿಂದ್ಗಡೆಗೆ ಮನೆ ಕಟ್ಕೊಂಡು ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ ಬಂದು ದುಡ್ಡಲ್ಲಿ ಪಾಪ ಆಸೆ ಕಟ್ಕೊಂಡು ಕಟ್ಟಿದ್ದಾರೆ. ಈಗ ಅವ್ರನ್ನೆಲ್ಲ ತಿರ್ಗಾ ಮತ್ತೆ ಒಕ್ಲೆಬ್ಬಿಸ್ತಾರೆ HALಗೋಸ್ಕರ. ದಯವಿಟ್ಟು ಈ ಕೆಲಸ ಮಾಡಬಾರ್ದು. ಈಗ ನಾವು ಏನಾರ ಹಿಂಗೆ ತಗೊಳ್ತಾ ಹೋದ್ರೆ ಅಲ್ಲಿರೋರೆಲ್ಲ ಉಗ್ರ ಹೋರಾಟ ಕೈಗೊಳ್ತೀವಿ. ಯಾಕೆಂದ್ರೆ ಉಗ್ರ ಹೋರಾಟ ಆದಿದ್ರೆ ನಾವು ಜೀವನ್ ಮರಣ ಯಾವ್ದಿದ್ ಬಿಟ್ರೆ ಗತಿ ಇಲ್ಲ, ಇನ್ನೇನು ಎಲ್ಲ ಹೋಗ್ಬೇಕಾಗುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಜೀವ ಕೊಟ್ಟರು ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಜಮೀನಂತೂ ಕೊಡಲ್ಲ. ಕಾಂಪೌಂಡ್ ಕಟ್ಟೋದಕ್ಕೆ 3,000 ಎಕರೆ ತಗೊಳ್ಳಿ, ಅದರಿಂದ ನಮಗೇನು ಅಭ್ಯಂತರ ಇಲ್ಲ. ಇಷ್ಟು ಹೇಳಿ ನಾವು ಅತಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ 2 ಮಾತು ಹೇಳಿ ಸರ್. ಇವತ್ತಿನ ಸಮಸ್ಯೆ ಏನು? ಶಶಿಧರ್ ಅಂತ ಹೇಳಿ ತಿಮ್ಳಿಪಾಳ್ಯದವರು. ನಾವೆಲ್ಲಾಪುರದಲ್ಲಿ ನಮ್ಮ ಜಮೀನಿದೆ. ಈಗೇನು HAL ಸ್ಟಾರ್ಟ್ ಆಗಿ ಇಲ್ಲಿಗೊಂದು 7-8 ವರ್ಷ ಆಯಿತು. ಅವರು ಸ್ಟಾರ್ಟ್ ಮಾಡೋಕ್ಕಾರೆ ಏನಾಯಿತು, 600 ಎಕರೆ ಜಮೀನು ಸಾಕು ನಮಗೆ, 600 ಎಕರೆಲ್ಲಿ HAL ಮಾಡ್ಕೊತೀವಿ ಅಂತ ಮಾಡ್ಕೊಂಡ್ರು. ಇನ್ನೊಂದು ಸ್ವಲ್ಪ ದಿನ ಕಳೆದ ಮೇಲೆ ಬತ್ತ ಮಗಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಹೈವೇಲಿ ಹೆಚ್ಚು ಕಮ್ಮಿ ಸಾಗರನಹಳ್ಳಿ ಗೇಟಿಂದವ ಯಲ್ಲಾಪುರ ಗೇಟ್ ಬಿಟ್ಟು ಮುಂದ್ಗಡೆ ಫಾರೆಸ್ಟ್ವರೆಗೂ ಒಂದು 180 ಎಕರೆನೋ ರೈತರ ಜಮೀನು ಬರುತ್ತೆ. ಒಂದು 70-80 ಕುಟುಂಬ 100 ಕುಟುಂಬ ಅಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಅವೆಲ್ಲ ತೆಂಗಿನ ಗಿಡಗಳು, ಫಲವತ್ತಾದ ತೆಂಗಿನ ಗಿಡ, ಅಡಿಕೆ ಗಿಡಗಳು ಮಾಡ್ಕೊಂಡಿದ್ದಾರೆ. ಯಾರು ಖಾಲಿ ಜಮೀನುಗಳೇನೆ ಬಿಟ್ಕೊಂಡಿಲ್ಲ, ನಾವು ಯಾರೂ ಇಲ್ಲ. ಅದು ಆಕ್ಚುಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ, ತಾತ ಮುತ್ತಂತ ಮಾಡಿರೋದು. ಅದ್ರಲ್ಲಿ ನಮ್ಮ ತಾತ ಮುತ್ತಂತ ಸಮಾಧಿಗಳಿದ್ದಾವೆ, ಅವೆಲ್ಲವೂ ಇರೋ ಜಾಗ. ಈಗ ಒಂದು 3 ವರ್ಷದಲ್ಲಿ ಒಂದು ಸರಿ ಈ ತಾಲೂಕು ಸರ್ವೇಯರ್ ತಾಲೂಕು ಆಡಳಿತದಿಂದ ಸರ್ವೆ ಮಾಡ್ಸೋಕೆ ಕಳಿಸಿರು. ಸಾಗರನಹಳ್ಳಿ ಗೇಟೆ ಕಳಿಸಿ ಮಾಡಿ ನಾವೇನು ಬಂದು ರೈತರುಗಳ ಸೇರಿ ಗಲಾಟೆ ಮಾಡಿವು. ಸುಮ್ಮನೆ ಆದರೂ ಅಲ್ಲಿಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ತಿರ್ಗಾ ಈಗ ಮೊನ್ನೆಯಿಂದ ಏನು ಮಾಡ್ತಾ ಇದ್ದಾರೆ, ಫಾರೆಸ್ಟಲ್ಲಿ ನಮ್ಮ ಇವ್ರು ಹೇಳ್ತಾರೆ, ಯಾರು ಸೋಮಣ್ಣವರು ಸಂಸದರು ಹೇಳ್ತಾರೆ, ಫಾರೆಸ್ಟಲ್ಲಿ 300 ಎಕರೆ ಕೊಟ್ಟಿದ್ದೀವಿ, ಇನ್ನೂ ಬೇಕಾದ್ರೆ 100 ಎಕರೆ 300 ಎಕರೆ ಫಾರೆಸ್ಟಾಗಿ ಕೊಡ್ತೀವಿ ನಾವು, ರೈತರ ಜಮೀನು ತಗೊಂಬೇಡಿ ಅಂತ ಹೇಳ್ತಾ ಇದ್ದಾರೆ. ಕಣ್ಣೋರ್ಸಕ್ಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಅದು ಹೇಳ್ತಾ ಇದ್ದಾರೆ. ಆದರೆ ಈ ತಾಲೂಕು ಆಡಳಿತ ಅದನ್ನು ಮೀರಿ ರೈತರ ಜಮೀನು ತಗೊಳಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ರೈತರ ಜಮೀನು ತಗೊಂಡ್ರೆ ಯಾವುದೇ ಕಾರಣಕ್ಕೂ 1 ಕುಂಟೆ ಜಮೀನು ಬಿಟ್ಕೊಡೋಕೆ ರೆಡಿ ಇಲ್ಲ ನಾವು. ಉಗ್ರವಾದ ಹೋರಾಟ ಎಲ್ಲಿವರೆಗೂ ಹೋಗಕ್ಕೆ ರೆಡಿ ಇದ್ದೀವಿ ಅಲ್ಲಿವರೆಗೂ ಹೋಗಕ್ಕೆ ನಾವು ರೆಡಿ ಇದ್ದೀವಿ. ಹಿಂಗೇನಾದ್ರು HAL ಬಾಗ್ಲಿಕ್ಕೆ ಹೋಗ್ತೀವಿ, ನಾಳೆಗೆ ಮಲಕಣಕ್ಕೆ ರೆಡಿ ನಾವು ಇದ್ದೀವಿ, ಪೂರ್ತಿ ರೆಡಿ ಇದ್ದೀವಿ. ಈ KDB ಬಿಟ್ಟವರಲ್ಲ, ಯಾಕೆ ಇವ್ರೇನಾಯಿತು, KDB ಮುಖಾಂತರ ನಮ್ಮನ್ನೆಲ್ಲ ಒಕ್ಲೆಬ್ಸಕ್ಕೆ ಯಾಕೆ ಹೋಗ್ತಾರೆ? ಇವು KDB ಈಗಲೇ ಸ್ಟಾರ್ಟ್